ಕಾರ್ಯಕರ್ತರು ಇಷ್ಟು ದೊಡ್ಡ ಶೀಲ ಹಾಕೊಂಡು ಅವ್ರು ಹೇಳ್ತಾ ಇದ್ದಾರಲ್ಲ ಅವ್ರ ನಿರ್ಧಾರಕ್ಕೆ ನೀವು ಒಪ್ಪಬೇಕಂತ. ಯಾವ ನಿರ್ಧಾರ ಹೇಳಿ, ಯಾವಂತಂದ ನಿರ್ಧಾರ ಹೇಳಿ, ಆಮೇಲೆ ಒಪ್ಪುವ ಏನಂತ ಹೇಳಿ. ಇದು ನಮ್ದೇನು ಇದೇನು ಪ್ರೂಫ್ ಏನಿದೆ, ಇದರ ಪ್ರೂಫ್ ಏನಿದೆ? ಮಟ್ಟದಲ್ಲಿ ಸ್ಟಾರ್ಟ್ ಆಗುವಂಥದ್ದು ಸರಣಿಯಾಗಿ ನಾವು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೇವೆ. ರಾಜೀನಾಮೆ ಕೊಡೋದು ಮಾತ್ರ ಅಲ್ಲ, ನಮಗೆ ನ್ಯಾಯ ಸಿಗಬೇಕು. ನಮ್ಮ ನಾಯಕರುಗಳು ಎಚ್ಚರಗೊಂಡರು. ನೇರವಾಗಿ ನಿನ್ನೆ ರಾತ್ರಿಯಿಂದ ನಮ್ಮ ಅನೇಕ ಸಹೋದರರು ಕೆಲವರು ಹೇಳಿದರು ರಾಜೀನಾಮೆಯೇ ಇದಕ್ಕೆ ಪರಿಹಾರ ಅಲ್ಲ, ರಾಜೀನಾಮೆ ಕೊಟ್ಟು ಹೊಟ್ಟು ಕೂತ್ರೆ ಮತ್ತೆ ಯಾರು ಈ ಸಮುದಾಯ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಮಾತಿಗೆ ಬೆಲೆಯಲ್ಲಿ ಬರ್ತದೆ ಅಂತ ಕೆಲವರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಮ್ಮನ್ನ ಕೆಲವು ಜನ ಅಪಹಾಸ್ಯ ಮಾಡಿದರು, ಟೇಬಲ್ ಪುಡಿ ಮಾಡುವುದು ಹಾಗೆ ಅಂತ ತಮಾಷೆ ಮಾಡಿದರು. ನಮ್ಗೆ ಗೊತ್ತಿದೆ ರಾಜಕೀಯವಾಗಿ ನಮ್ಮ ವಿರುದ್ಧ ಇರುವಂತಹ ಕೆಲವು ಸಂಘಟನೆಗಳೆಲ್ಲ ಅಪಹಾಸ್ಯ ಮಾಡಿದರು. ಕೆಲವು ಅವರ ಅಪಹಾಸ್ಯ ಮಾಡುವಾಗ ನಮ್ಮವರು ಸಹ ಅವರೊಟ್ಟಿಗೆ ಸೇರಿಕೊಂಡು ತಮಾಷೆ ಅಪಹಾಸ್ಯವನ್ನು ಮಾಡುತ್ತಿದ್ದರು. ಆದರೆ ಈ ವಿಚಾರವನ್ನು ಗಂಭೀರವಾಗಿ ತಗೊಂಡೆವು ನಾವು. ಇದು ಅತ್ಯಂತ ಗಂಭೀರವಾದ ವಿಚಾರ. ನಮ್ಮ ಸಹೋದರರು ಹಿರಿಯರೆಲ್ಲ ಅನೇಕ ಸಲಹೆಯನ್ನು ಕೊಟ್ಟರು. ಆದರೆ ನಾವು ಈ ನಿರ್ಧಾರಕ್ಕೆ ಬದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ರಾತ್ರಿ ಜಾತ್ಯತೀತ ಮನೋಭಾವದ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಅದನ್ನು ಜತನದಿಂದ ಕಾಪಾಡಿಕೊಂಡು ಬರಬೇಕಂತ ಕೆಲವು ನಾಯಕರುಗಳು ಮೇಲಿನ ಮೇಲೆ ನಮಗೆ ಹೇಳಿದರು, ಒಂದು ವಾರದ ಕಾಲಾವಕಾಶ ಕೊಡಿ, ನಿಮ್ಮ ರಾಜೀನಾಮೆಯಿಂದ ತಗೊಳ್ಳಿ. ನಾನು ಹೇಳಿದೆ ರಾಜೀನಾಮೆಯಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ, ಎಲ್ಲ ರಾಜೀನಾಮೆಗಳನ್ನು ನಾವು ಸಂಗ್ರಹಿಸಿಟ್ಟುಕೊಂಡಿದ್ದೇವೆ, ಅದನ್ನು ತಗೊಂಡು ಬೆಂಗಳೂರಿಗೆ ಬರ್ತಾನೆ ಅಂತ ಹೇಳಿದೆ. ಇದರಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳಿದೆ. ಆದರೆ ಹೇಳಲೇಬೇಕು ಸಹೋದರರೇ, ತಮಗೆಲ್ಲ ಗೊತ್ತಿದೆ, ಬೆಳಗಿನ ಒಂದು ಆಶಾದಾಯಕ ಬೆಳವಣಿಗೆ ನಾವೆಲ್ಲ ಬಹಳ ಅಭಿಮಾನದಿಂದ, ಬಹಳ ಗೌರವದಿಂದ ಮತ್ತು ನಿರೀಕ್ಷೆ ಇಟ್ಟುಕೊಂಡಿರುವಂತಹ ಸಾಮಾಜಿಕ ನ್ಯಾಯದ ಹರಿಕಾರರು, ನಮ್ಮೆಲ್ಲರ ಅಭಿಮಾನದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಬೆಳಿಗ್ಗೆ ಅವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾದಂತಹ ನಜೀರ್ ಅಹಮದ್ ಅವರೊಂದಿಗೆ ನೇರವಾಗಿ ಜಮೀರ್ ಅಹಮದ್ ಅವರೊಂದಿಗೆ ನೇರವಾಗಿ BK ಹರಿಪ್ರಸಾದ್ ರವರ ಮನೆಗೆ ಬರ್ತಾರೆ. ಅಲ್ಲಿಂದ ನನಗೆ ನಜೀರ್ ಅಹಮದ್ ರವರು ಮಾತಾಡ್ತಾರೆ, ನಾನು ನಿರ್ಧಾರ ತಗೊಂಡಾಗಿದೆ, ಯಾವುದೇ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಸರ್, ಆ ರೀತಿ ನಮ್ಮ ಸಮುದಾಯ ಆಕ್ರೋಶಗೊಂಡಿದೆ, ಇದು ನಾವು ಪಕ್ಷವನ್ನು ಬಿಟ್ಟು ಕೊಡುವಲ್ಲ, ಪಕ್ಷ ನಮ್ಮ ಉಸಿರು ಅಂತ ನಂಬಿಕೊಂಡು ಬಂದವರು, ಯಾವುದೇ ಪ್ರತಿಕೂಲ ಸಂದರ್ಭ ಬಂದರೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗುವಂತಹ ಕಾರ್ಯಕರ್ತರು ಇಲ್ಲಿ ಇಲ್ಲ. ನಮ್ಗೆ ಗೊತ್ತಿದೆ, ಯಾವ ಸಂದರ್ಭ ಬಂದರೂ ಸಹ, ಸೋತು ಸುಣ್ಣಾದರೂ ಸಹ ನಾವು ಬೆವರು ಮತ್ತು ರಕ್ತ ಹರಿಸಿ ಕಟ್ಟಿದಂಥ ಪಕ್ಷ ಇದು, ನಮ್ಮ ಮನೆ, ಇದನ್ನು ಬಿಟ್ಟು ಹೋಗಲಿಕ್ಕೆ ನಮಗೆ ಯಾರ ಇದು ಬೇಡ, ನಾವು ಬಿಟ್ಟು ಹೋಗೋದಿಲ್ಲ. ಆದರೆ ಪಕ್ಷದಲ್ಲಿ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ, ಆದರೆ ಈ ಪರಿಸ್ಥಿತಿಯಲ್ಲಿ ಈ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಇಲ್ಲ ಸರ್, ಆತ್ಮಸಾಕ್ಷಿ ಒಪ್ತಾ ಇಲ್ಲ ಅಂತ ಈ ಮಾತುಗಳನ್ನು ಹೇಳಿದೆ. ಆದರೆ ಮತ್ತೆ ನನ್ನ ಹತ್ರ ಮೈನಾರಿಟಿ ಮಿನಿಸ್ಟ್ರು ಜಮೀರ್ ಅಹಮದ್ ರವರು ವಿನಂತಿಯನ್ನು ಮಾಡಿದರು. ಈ ವಿಚಾರಗಳನ್ನೆಲ್ಲ ಬಹಳ ಗಂಭೀರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಡೆಲ್ಲಿ ತೆಗೆದುಕೊಂಡಿದೆ. ಈ ವಿಚಾರಗಳೆಲ್ಲ ಬಹಳ ಚರ್ಚೆಯಾಗಿದೆ. ಸಾಮೂಹಿಕ ರಾಜೀನಾಮೆಯಂತಹ ನಿಮ್ಮ ಈ ಒಂದು ಕರೆಗೆ ಇಡೀ ಹೈಕಮಾಂಡ್ ಬೆಚ್ಚಿ ಬಿದ್ದಿದೆ. ಅಂತ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಮೇಲೆ ಸ್ವಲ್ಪ ಯೋಚನೆ ಮಾಡಿ. ನಾವು ನಿಮ್ಮ ಬೇಡಿಕೆಗಳೇನುಂಟಾ ನಾವು ಈಗಾಗಲೇ ಅದಕ್ಕೆ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ನಾನೀಗ ಮುಖ್ಯಮಂತ್ರಿಗಳ ಹತ್ತಿರ ಇದ್ದೇನೆ. ಮುಖ್ಯಮಂತ್ರಿಗಳು ಯಾವುದೆಲ್ಲ ಇದ್ದಾರೆ ನಿಮ್ಮ ಯಾವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬೇಕಾದಂತಹ ಯಾವೆಲ್ಲ
ಉಪಕ್ರಮಗಳುಂಟು ಅದನ್ನು ಈ ಕ್ಷಣದಲ್ಲಿ ಪ್ರಾರಂಭ ಮಾಡ್ತಾರೆ. ನಿರೀಕ್ಷೆಯಿಂದಿರಿ. ಇವತ್ತು ರಾತ್ರಿ ಒಳಗೆ ಇದರ ಬದಲಾವಣೆ ಪ್ರಾರಂಭ ಆಗ್ತದೆ. ಈ ಒಂದು ವಾರದೊಳಗೆ ಅಮೂಲಾಗ್ರವಾದ ಬದಲಾವಣೆಯನ್ನು ತಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ, ಎಲ್ಲ ಧರ್ಮದವರು ಪ್ರೀತಿಯಿಂದ ಒಂದೇ ತಾಯಿಯ ಮಕ್ಕಳಾಗಿ ಜೀವಿಸುವಂತಹ ಒಂದು ಇದನ್ನು ಹಾಕಲಿಕ್ಕೆ ನಾವು ಬದ್ಧರಿದ್ದೇವೆ, ನಮ್ಮನ್ನು ನಂಬಿ ಎಂಬ ಆಶಯದ ಮಾತುಗಳನ್ನು ಹೇಳಿ ಮುಖ್ಯಮಂತ್ರಿಗಳಿಗೆ ಅವರಿಗೆ ಫೋನ್ ಕೊಡ್ತಾರೆ. ಮುಖ್ಯಮಂತ್ರಿಗಳು ನನ್ನನ್ನು ನೇರವಾಗಿ ಮೈನಾರಿಟಿ ಅಧ್ಯಕ್ಷರು ನಾನು ಹೇಳಿದೆ ನೀವೇ ನನ್ನ ಪ್ರತಿಗ್ರಹಣಕ್ಕೆ ಕಾರ್ಯಕ್ರಮಕ್ಕೆ ಬಂದವರು ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ನೇರವಾಗಿ ನನ್ನ ಹೇಳಿದರು, ಪರಿಸ್ಥಿತಿಯ ಗಂಭೀರತೆಯನ್ನು ಮನಗಂಡು ಬೆಳಿಗ್ಗೆನೇ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಕೇವಲ ಕರಾವಳಿಯ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ನೀವು ಭಯದ ಅಗತ್ಯ ಇಲ್ಲ. ಸಾಮೂಹಿಕ ರಾಜೀನಾಮೆಯಿಂದ ಹಿಂದಕ್ಕೆ ಸರಿಯಿರಿ. ನನಗೆ ಒಂದಷ್ಟು ಕಾಲ ಅವಕಾಶ ಕೊಡಿ. ಇದು ನನ್ನ ವಿನಂತಿ ನಿಮ್ಮ ಹತ್ರ. ಇದು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ, ನಿಮಗೆ ಎಲ್ಲರಿಗೂ ರಕ್ಷಣೆ ಕೊಡಲಿಕ್ಕೆ ನನ್ನ ಸರ್ಕಾರ ಬದ್ಧ ಇದೆ. ಈ ಮಾತುಗಳನ್ನು ನೀವು ನಂಬಬೇಕು, ಒಪ್ಪಲೇಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ದಯವಿಟ್ಟು ಹಾಗಾಗಿ ಈ ಆಶಾದಾಯಕ ಬೆಳವಣಿಗೆಯೊಂದಿಗೆ ನಾನು ಹೇಳಿದೆ, ನಮ್ಮೆಲ್ಲ ಸಹೋದರರು ಇಲ್ಲಿ ಸೇರಿರುವಂಥವ್ರು ಯೋಚನೆ ಮಾಡಬೇಕು. ಬಹಳ ಅಭಿಮಾನದಿಂದ ಪ್ರೀತಿಯಿಂದ ನಿಮ್ಮನ್ನು ನಾವು ಕರೆದಿದ್ದೇವೆ. ಅನೇಕ ಜನ ದಯವಿಟ್ಟು ಪರಸ್ಪರ ತಾವು ಯಾರು ಮಾತಾಡಬಾರ್ದು. ದಯವಿಟ್ಟು ನನ್ನ ಮಾತುಗಳನ್ನು ಕೊನೆಗೊಳಿಸುವವರೆಗೂ ನಮ್ಮೆಲ್ಲ ದಯವಿಟ್ಟು ಸಹೋದರೆಲ್ಲ ನೀವು ಕೂತ್ಕೊಳ್ಬೇಕು. ಪತ್ರವನ್ನು ಹೈಕಮಾಂಡ್ಗೆ ಒಂದು ವಾರಕ್ಕೆ ತಲುಪಿಸಿ ನ್ಯಾಯ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ದಯವಿಟ್ಟು
ಗೃಹ ಮಂತ್ರಿ ಹತ್ರ ಹೋಗೋದು ಒಂದು ಕ್ರಮ ಇತ್ತು. ಇವತ್ತು ಹಾಗೆ ಆಗ್ತಾ ಇಲ್ಲ. ಅವರು ಇಲ್ಲಿಗೆ ಬರಬೇಕು, ಅವರು ಇಲ್ಲಿಗೆ ಬರಬೇಕು ಅನ್ನುವ ಒಂದೇ ಒಂದು ಉದ್ದೇಶ ಇವತ್ತು ಸಾಮೂಹಿಕ ರಾಜೀನಾಮೆ ಕೊಡ್ತಾ ಇದ್ದಾರೆ. ಯಾರು ಈಗ ಸರಣಿಯಾಗಿ ರಾಜೀನಾಮೆ ಎಷ್ಟಿದಾರಲ್ಲ, ಈ ಜಿಲ್ಲೆಯ ಸಮುದಾಯದ ಎಲ್ಲ ಮುಖಂಡರು ಪ್ರತಿಯೊಂದು ವಿವಿಧ ಸ್ತರಗಳಲ್ಲಿ ಇರುವಂತವರು ಬೂತ್ ಮಟ್ಟದಲ್ಲಿ ಸ್ಟಾರ್ಟ್ ಆಗುವಂಥದ್ದು ಸರಣಿಯಾಗಿ ನಾವು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೇವೆ. ರಾಜೀನಾಮೆ ಕೊಡೋದು ಮಾತ್ರ ಅಲ್ಲ, ನಮಗೆ ನ್ಯಾಯ ಸಿಗಬೇಕು, ಅವರು ನಮ್ಮಲ್ಲಿ ಬರಬೇಕು, ನಮ್ಮಲ್ಲಿ ಬಂದು ಅವರು ಬರಬೇಕು, ನಾವಲ್ಲಿ ಹೋಗುವ ಪ್ರಶ್ನೆ ಇಲ್ಲ. ಇಲ್ಲಿ ಇರುವುದಿಷ್ಟೇ. ನಾವು ನೋಡಿ ಇವತ್ತು ಒಂದು ಜೀವಕ್ಕೆ ಬೆಲೆ ಇದೆ, ಯಾರೇ ಆಗಲಿ ಅನ್ಯಾಯವಾಗಿ ಅಮಾಯಕವಾಗಿ ಯಾವೇ ಜಾತಿ ಆಗಲಿ ಅದು ಇನ್ನು ನಿಲ್ಬೇಕು. ಇದು ಕೊನೆಗಾರನು ಬರಬೇಕು. ಇದು ಲಾಸ್ಟ್, ಇನ್ನು ಮುಂದೆ ಆಗಬಾರ್ದು. ನಾನು ಸಿರಾಜ್ ಬಜ್ಪೆ ಅಂತೇಳಿ ದಕ್ಷಿಣ ಕನ್ನಡ ಮುಸ್ಲಿಂ ಜನಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷನಾಗಿದ್ದೇನೆ. ನೋಡಿ ಡ್ಯೂಟಿ ಖಾತೆ ಅವರು ಸ್ಪೀಕರ್ ಆಗಿದ್ದಾರೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ಮುಸಲ್ಮಾನರು ಬಂದಿದ್ದಾರೆ. ಅವರೊಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಆಗಿ ವಿಜಯಶಾಲಿಯಾಗಿ 90% ನಮ್ಮ ಮತವನ್ನು ಪಡೆದು ಇವತ್ತು ಅಧಿಕಾರದಲ್ಲಿದೆ ಕಾಂಗ್ರೆಸ್. ಅದರ ಸ್ಪೀಕರ್ ಆದಂತಹ ಡ್ಯೂಟಿ ಖಾದರ್ ನಮ್ಮ ಜೊತೆ ಇವಾಗ ಇಲ್ಲಿ ಬರಲೇಬೇಕಿತ್ತು ಅವರು. ಹೌದಾ, ವಿನಾಯತ ಹೇಳಿದ್ದಾರೆ. ಡೈರೆಕ್ಟ್ ಆಗಿ ಅವರು ಇವರಿಗೆ DCMಗೆ ಫೋನ್ ಮಾಡಿ ಮಾತಾಡುವಂಥ ಕೆಪಾಸಿಟಿ ಅವರು DCM ಆಪ್ತರಾಗಿರುವಂತಹ ಇವರಿಲ್ಲ, ವಿನಾಯತ ಇಲ್ಲ. ಆಯಿತು, ನಮ್ಮೆಲ್ಲರ ಇದರಲ್ಲಿ ಕಾಂಗ್ರೆಸ್ನಿಂದಾಗಿ ಸಾಥಿ ಸಹದಿದ್ರು ಅವರು ಇಲ್ಲ. ಇಲ್ಲಿ ಇರುವಂಥ ಎಲ್ಲ ಗಟ್ಟಿಗಳು ಅಲ್ಲೇ ಯಾಕೆ ಗಟ್ಟಿಗಳು ಅಂತ ಹೇಳೋದು ಯಾಕೆಂದರೆ ಕಾಂಗ್ರೆಸ್ನ ಒಳಗಡೆ ಇರುವಂತಹ ಪಕ್ಷಗಳಲ್ಲಿರುವಂತಹವರು ಇಲ್ಲಿ ಮುಂದೆ ಕೂತ್ಕೊಂಡವರು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಅದೇ ರೀತಿ ತಾಲೂಕ್ ಪಂಚಾಯತ್ ಸದಸ್ಯರಿದ್ದಾರೆ. ಇದೆಲ್ಲ ಮುಂದೆ ಕೂತ್ಕೊಂಡವರು. ಇಲ್ಲಿ ಮೇಲೆ ಇರುವವರೆಲ್ಲ ಯಾರು ಕಾಂಗ್ರೆಸ್ ಪಕ್ಷದ ಒಳಗಡೆ ಖಾಲಿ ಇರುವಂತಹ ಸ್ಥಾನಗಳು ಮಾತ್ರ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಶಾಹುಲ್ ಇದ್ದವರು ಮಾತಾಡಿದವರು ಇದ್ದರು. ಕಾಂಗ್ರೆಸ್ ಒಳಗಡೆ ಅಧಿಕಾರ ಇದ್ದಂತಹ UT ಖಾದರ್ ನಮ್ಮ ಜೊತೆ, KPCC ರಾಜ್ಯ KPCCಯಲ್ಲಿ ಇದ್ದಂತಹ ಕಾರ್ಯನಿರ್ವಹಿಸುವಂತಹ ವಿನಾಯತ ನೀರಿಲ್ಲ, ಮತ್ತು ನಮಗೆ ಸಾಕಿ ಸಹದಿ ಇಲ್ಲ, ಇವ್ರು ಯಾರಿಲ್ಲ. ನಮ್ಮನ್ನು ಈ ಈಗ ಮತದಾರರನ್ನು ಅಲ್ಪಸಂಖ್ಯಾತರ ಬಡ ಮತದಾರರಿಗೆ ಮುಖಕ್ಕೆ ನೋಡಿ ಯಾವ ಥರ ಇವರು ಸಮಾಧಾನ ಮಾಡ್ತಾ ಇದ್ದಾರೆ. ಇದುವರೆಗೂ ಇಲ್ಲಿ ಪ್ರತಿಯೊಂದು ಕೊಲೆ ನಡೆದಾಗಲೂ ಆದದಿಷ್ಟೇ. ಖಾಲಿ ಪಾಪ ಇವರನ್ನು ಮುಂದೆ ತಂದು ಸಮುದಾಯದ ನಾಯಕರು ಅಂತೇಳಿ ನಮ್ಮ ಮುಂದೆ ಆಗ್ತಾರೆ. ಸುವೇಲ್ ಕಂದಕ್ಕೆ ನಾನು ಹೇಳ್ತೇನೆ, ಎಲ್ಲಿದ್ರೂ ಬರ್ತಾರೆ, ಎಲ್ಲಿದ್ರೂ ಮಾತಾಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಅದು ಸುವೇಲ್ ಕಂದಕ್ಕೆಲ್ಲ ಬಂದು ಮಾತಾಡ್ತಾರೆ. ಅವರೊಬ್ಬರು ಬರ್ತಾರೆ, ಅವ್ರ ಜೊತೆ ಇವ್ರು ಇರಲ್ಲ. ಇವ್ರ ಜೊತೆ ನಾವು ಏನು ಮಾತಾಡಬಾರ್ದು, ಇವರಿಗೆ ನಾವು ಏನು ಎದುರುತ್ತರ ಇರಬಾರ್ದು. ಆ ಥರ ನಮ್ಮನ್ನು ಕಟ್ಟಿಯಾಗಿ ಹೋಗ್ಬೇಕು. ಈಗ ಪ್ರತಿಯೊಬ್ಬ ಯುವಕರು ವಿದ್ಯಾವಂತರಿದ್ದಾರೆ, ಪ್ರತಿಯೊಬ್ಬರು ಯುವಕರು ದೊಡ್ಡವರ ಮಾತನ್ನು ಕೇಳುವಷ್ಟು ಇಲ್ಲ. ಅಂದರೆ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ, ಅವರಿಗೆ ಬೆಲೆ ಕೊಡೋದು ಗೊತ್ತಿದೆ. ಅವರು ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ, ಸಿದ್ದರಾಮಯ್ಯ ಅವರ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇರುವಂತಹ ಪ್ರೀತಿ ವಿಶ್ವಾಸ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ಅಲ್ಪಸಂಖ್ಯಾತ ಮತ್ತು ಬಹಳಷ್ಟು ವಿಶ್ವಾಸ ಪ್ರೀತಿ ನಿಮ್ಮ ಮೇಲೆ ಇದೆ. ಸಿದ್ದರಾಮಯ್ಯ ಅಂದರೆ ಅಭಿಮಾನ ತುಂಬ ಇದೆ. ಆದರೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ಒಬ್ಬ ಅಮಾಯಕ ಯುವಕರನ್ನು ಕೊಂದಿದ್ದಾರೆ, ನಮಗೆ ನ್ಯಾಯ ಸಿಕ್ಕಿಲ್ಲ. ಖಂಡಿತವಾಗ್ಲೂ ಸಿದ್ದರಾಮಯ್ಯ ಹೇಳ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ಚುನಾವಣೆಗಳಲ್ಲಿ ನಿಮಗೆ ನಾವೇನುತ್ತದೆ, 1 ಸೀಟ್ ಇದೆ, 2 ತಪ್ಪಿ ಬಂದಿದೆ. ಪುತ್ತೂರಲ್ಲಿ 1 ಸೀಟ್ ಇದೆ, ಅದು ಕೂಡ ತಪ್ಪಿ ಹೋಗುವುದೆಲ್ಲ ಇದೆ. ದಕ್ಷಿಣ ಕನ್ನಡ ಏನು ಯಾವ ಪಕ್ಷ ಬಂದರೂ ಆಗ್ಬೋದು, ಅಲ್ಪಸಂಖ್ಯಾತರು ನಾವು ಎದುರಲ್ಲ. ನಮ್ಮಲ್ಲಿ ಒಂದಿದೆ, ದಜ್ಜಾಲಿಗೆ ಬೇಡಿಕಿಲ್ಲ. ಏನೇನು BJP ಬಂದಂತೆ ಬೇಡಿಕೊಂಡ, BJP ಬರುತ್ತಂದ್ರೆ ನಮ್ಮ ಎದುರಿಸುವುದು ಬೇಡ, ನೀವು ನಮ್ಮನ್ನು ಧೂಳು ಹಾಕೋದು ಬೇಡ, ನಮಗೆ ನೀವು ಮಣ್ಣು ಮುಕ್ಕೋದು ಬೇಡ. ನಮಗೆ ವಿದ್ಯೆ ಇದೆ, ಬುದ್ಧಿ ಇದೆ, ನಮ್ಗೆ ಏನು ಮಾಡಬೇಕು ಗೊತ್ತಿದೆ. ಮುಂದಿನ ದಿನಗಳಲ್ಲಿ ನೀವು ಮತ ಕೇಳ್ಕೊಂಡು ಬನ್ನಿ, ಅವಾಗ ನಾವು ಏನಂತ ತೋರಿಸ್ತೇವೆ. ನಮ್ಮ ಮತದ ಅಲ್ಪಸಂಖ್ಯಾತರ ಮತದ ಏನು ಪವರ್ ಏನಿದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ತೋರಿಸ್ತೇವೆ.